ನಮಸ್ತೆ, ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಕರ್ನಾಟಕದ ಇತಿಹಾಸವನ್ನು ಅವಲೋಕಿಸಿದರೆ ಹೊಯ್ಸಳರ ಪ್ರಸಿದ್ಧ ದೊರೆ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನನ ಕಾಲದಲ್ಲಿ ನಿರ್ಮಿತವಾದ ಹೊಯ್ಸಳ ಶೈಲಿಯ ಬೇಲೂರಿನ ಚೆನ್ನಕೇಶವ ದೇವಾಲಯ ಮತ್ತು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯಗಳು ಮಹತ್ವವಾದ ಐತಿಹ್ಯವನ್ನು ಪಡೆದಿವೆ. ಈ ಶಿಲ್ಪಕಲೆಗಳಿಗೆ ಜೀವ ಕೊಟ್ಟಂತಹ ಮಹಾಶಿಲ್ಪಿಯ ಹೆಸರು ಜಕಣಾಚಾರಿ. ಈ ಮಹಾಪುರುಷನ ಬಗ್ಗೆ ಅಮರಶಿಲ್ಪಿ ಜಕಣಾಚಾರಿ ಎಂಬ ಹೆಸರಿನ ಅದ್ಭುತ ಕನ್ನಡ ಚಲನಚಿತ್ರವನ್ನು ಬಹಳ ಹಿಂದೆಯೇ ಚಿತ್ರಿಸಲಾಗಿದೆ. ಅಮರಶಿಲ್ಪಿ ಎಂಬುದು ಆತನಿಗಿರುವ ಬಿರುದು. ಜಕಣಾಚಾರಿಯಿಂದ ನಿರ್ಮಿಸಲ್ಪಟ್ಟ ಶಿಲ್ಪಕಲಾಕೃತಿಗಳ ಬಗ್ಗೆ ವಿದೇಶದಲ್ಲೂ ಅಧ್ಯಯನ ನಡೆಯುತ್ತಲೇ ಇವೆ. ಬೇಲೂರು, ಹಳೇಬೀಡುಗಳಲ್ಲದೆ ಕರ್ನಾಟಕದ ಇನ್ನೂ ಅನೇಕ ಸ್ಥಳಗಳಲ್ಲಿ ಜಕಣಾಚಾರಿಯಿಂದ ನಿರ್ಮಿಸಲ್ಪಟ್ಟ ದೇವಾಲಯಗಳನ್ನು ನಾವು ನೋಡಬಹುದು. ತುಮಕೂರು ಜಿಲ್ಲೆಯಲ್ಲಿರುವ ಕೈದಳದಲ್ಲಿ ಜಕಣಾಚಾರಿಯ ಕೈಗಳಿಂದ ನಿರ್ಮಾಣಗೊಂಡ ಕೊನೆಯ ದೇವಾಲಯವಿದೆ. ಇದು ಸಹ ಚೆನ್ನಕೇಶವನ ವಿಗ್ರಹವಿರುವ ಹೊಯ್ಸಳ ವಾಸ್ತುಶೈಲಿ ಇರುವ ಒಂದು ಪುಟ್ಟ ದೇವಾಲಯ. ಇದು ಕ್ರಿಸ್ತಶಕ 1150ರಲ್ಲಿ ಸ್ಥಾಪಿತವಾದುದು ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ನಿರ್ಮಾಣಗೊಳ್ಳಲು ಒಂದು ಅದ್ಭುತವಾದ ಹಿನ್ನೆಲೆ ಇದೆ. ಅಮರಶಿಲ್ಪಿ ಜಕಣಾಚಾರಿ ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಕಲೆಯನ್ನು ಬೆಳೆಸುವುದಕ್ಕೋಸ್ಕರ ಇತರ ಶಿಲ್ಪಿಗಳ ಜೊತೆಗೂಡಿ ತಮ್ಮ ಹೆಂಡತಿ, ಮನೆ, ಊರು ಎಲ್ಲವನ್ನು ತೊರೆದು ಬೇಲೂರು, ಹಳೇಬೀಡು ಪಟ್ಟಣಕ್ಕೆ ಬರ್ತಾರೆ. ಒಮ್ಮೆ ಹೊಯ್ಸಳ ರಾಜರು ನಿರ್ಮಿಸಲು ಹೇಳಿದ್ದಂತಹ ಚೆನ್ನಕೇಶವ ದೇವಸ್ಥಾನದ ನಿರ್ಮಾಣದ ಜವಾಬ್ದಾರಿಯನ್ನ ಜಕಣಾಚಾರಿಯವರು ಕೈಗೆತ್ತಿಕೊಂಡಿರ್ತಾರೆ. ಅವನು ಊರಲ್ಲಿ ಬಿಟ್ಟು ಬಂದಿದ್ದ ಅವನ ಮಗ ಈಗ ದೊಡ್ಡವನಾಗಿ ಅವನು ಕೂಡ ತಂದೆಯಂತೆ ಶಿಲ್ಪಕಲೆಗಳ ಗೀಳ್ ಹಚ್ಚಿಕೊಂಡು ತಂದೆಯನ್ನು ಅರಸುತ್ತಾ ಬೇಲೂರಿಗೆ ಬರ್ತಾನೆ. ಜಕಣಾಚಾರಿ ನಿರ್ಮಿಸಿದ ಅತ್ಯಂತ ಅದ್ಭುತವಾದ ಚೆನ್ನಕೇಶವ ದೇವಸ್ಥಾನ ಮುಗಿಯುವ ಹಂತಕ್ಕೆ ಬಂದಿರುತ್ತೆ. ಇನ್ನು ಬರೀ ಚೆನ್ನಕೇಶವನ ವಿಗ್ರಹ ಪ್ರತಿಷ್ಠಾಪನೆ ಮಾತ್ರ ಬಾಕಿ ಇರುವಾಗ ಜಕಣಾಚಾರಿಯ ಮಗ ಡಕಣಾಚಾರಿ ದೇವಸ್ಥಾನದ ಕಾರ್ಯ ನಡೆಯುತ್ತಿದ್ದ ಜಾಗಕ್ಕೆ ಬಂದು ಆಮೇಲೆ ಎಲ್ಲವನ್ನು ಕೂಲಂಕುಷವಾಗಿ ಪರೀಕ್ಷಿಸುತ್ತಾ ಈ ಚೆನ್ನಕೇಶವನ ವಿಗ್ರಹವನ್ನು ನೋಡಿ ಇದರಲ್ಲಿ ಒಂದು ನ್ಯೂನ್ಯತೆ ಇದೆ, ಇದು ಪೂಜಿಸಲು ಯೋಗ್ಯವಲ್ಲ ಎಂದು ಹೇಳಿಬಿಡುತ್ತಾನೆ. ಇದರಿಂದ ಕುಪಿತನಾದ ಜಕಣಾಚಾರಿ ಈ ವಿಗ್ರಹದಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ತನ್ನ ಬಲಗೈಯನ್ನು ಕತ್ತರಿಸಿಕೊಳ್ಳುವುದಾಗಿ ಪ್ರಮಾಣ ಮಾಡುತ್ತಾನೆ. ನಂತರ ಎಲ್ಲರೂ ಸೇರಿ ಈ ವಿಗ್ರಹವನ್ನು ಪರೀಕ್ಷೆ ಮಾಡಲು ಒಪ್ಪಿಕೊಂಡು ವಿಗ್ರಹಕ್ಕೆ ಸಂಪೂರ್ಣವಾಗಿ ಚಂದನದ ಲೇಪವನ್ನು ಹಚ್ಚುತ್ತಾರೆ. ಚಂದನ ಒಣಗಿ ವಿಗ್ರಹದ ಒಕ್ಕಳು ಭಾಗ ಮಾತ್ರ ಹಸಿಯಾಗಿ ಉಳಿಯುತ್ತದೆ. ಆಗ ಅದರೊಳಗೆ ಏನಿರಬಹುದೆಂದು ಪರೀಕ್ಷಿಸಲು ಅಲ್ಲಿ ಒಂದು ಜೀವಂತ ಕಪ್ಪೆ ಕುಳಿತಿರುತ್ತದೆ. ಆಗ ಜಕಣಾಚಾರಿ ತಾನು ಪ್ರಮಾಣ ಮಾಡಿದಂತೆ ತನ್ನ ಬಲಗೈಯನ್ನು ಕತ್ತರಿಸಿಕೊಳ್ಳುತ್ತಾನೆ. ಅಂದಿನಿಂದ ಈ ವಿಗ್ರಹವನ್ನು ಕಪ್ಪೆ ಚೆನ್ನಿಗರಾಯ ಎಂಬ ಹೆಸರಿನಿಂದ ಖ್ಯಾತಿ ಪಡೆಯಿತು ಎನ್ನುತ್ತದೆ ಇತಿಹಾಸ. ತನ್ನ ಮಗನ ಜೊತೆ ಸ್ವಂತ ಊರಾದ ಕ್ರೀಡಾಪುರಕ್ಕೆ ವಾಪಸ್ಸು ಬರುತ್ತಾನೆ. ಚೆನ್ನಕೇಶವ ಕನಸಿನಲ್ಲಿ ಬಂದು ಬೇಲೂರಿನ ಮಾದರಿಯಲ್ಲೇ ತನ್ನ ವಿಗ್ರಹವನ್ನು ಕೆತ್ತಿ ಕ್ರೀಡಾಪುರದಲ್ಲಿ ಸ್ಥಾಪನೆ ಮಾಡು ಎಂದು ಹೇಳುತ್ತಾರೆ. ಆಗ ಜಕಣಾಚಾರಿಯು ಬೇಲೂರಿನ ಮಾದರಿಯಂತೆ ಹೊಯ್ಸಳ ಶೈಲಿಯಲ್ಲಿ ಕೃಷ್ಣಶಿಲೆ, ಕಪ್ಪು ಶಿಲೆಯ ಚೆನ್ನಕೇಶವ ವಿಗ್ರಹವನ್ನು ತನ್ನ ಮೊಂಡುಗೈಯಲ್ಲಿ ಅಂದರೆ ಮುರಿದ ಕೈಯಿಂದ ಸುಂದರವಾದ ಹಾಳೆತ್ತರವಾದ ಚೆನ್ನಕೇಶವನ ವಿಗ್ರಹವನ್ನು ನಿರ್ಮಿಸ್ತಾರೆ. ಮೂರ್ತಿಯ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆಯ ನಂತರ ಚೆನ್ನಕೇಶವನ ವರದಿಂದ ತನ್ನ ಕತ್ತರಿಸಿದ ಕೈ ಪುನಃ ಪಡೆದೆನೆಂಬ ಪ್ರತೀತಿ ಇದೆ. ಜಕಣಾಚಾರಿ ಕೈಯನ್ನು ಮತ್ತೆ ಪಡೆದಿದ್ದರಿಂದ ಈ ಊರಿಗೆ ಕೈದಳ ಎಂಬ ಹೆಸರು ಬಂತು. ಇದಕ್ಕಿಂತ ಮೊದಲಿನ ಹೆಸರು ಕ್ರೀಡಾಪುರ. ಕೈದಳದ ವಿಗ್ರಹವು ಬೇಲೂರಿನ ಚೆನ್ನಕೇಶವನ ವಿಗ್ರಹವನ್ನ ಹೋಲುತ್ತೆ. ಸುಮಾರು 5.4 ಅಡಿ ಎತ್ತರ ಹೊಯ್ಸಳ ಶೈಲಿಯ ಚೆನ್ನಕೇಶವನ ಮೂರ್ತಿಯನ್ನು ಸುಮಾರು 2 ಅಡಿ ಎತ್ತರದ ಕಲ್ಲಿನ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅನೇಕ ಕುಸುರಿ ಕೆಲಸಗಳಿಂದ ಕೂಡಿದ್ದು ಶ್ರೀದೇವಿ ಮತ್ತು ಭೂದೇವಿಯವರ ವಿಗ್ರಹಗಳು ಸಹ ಇದರಲ್ಲಿ ಇವೆ. ನವರಂಗದಲ್ಲಿ ಕೆತ್ತನೆ ಇರುವ 4 ಕಂಬಗಳಿವೆ. ಗರ್ಭಗುಡಿಯ ಎದುರುಗಡೆ ಅಂದಿನ ಕಾಲದಲ್ಲಿಯೇ ಗರ್ಭಗುಡಿಯ ಪ್ರಾಂಗಣದ ಗೋಡೆಯಲ್ಲಿ ಜಲಾಂಧ್ರವನ್ನು ನಿರ್ಮಿಸಿದ್ದು ಸೂರ್ಯನ ಕಿರಣಗಳು ನೇರವಾಗಿ ಸ್ವಾಮಿಯ ಮೇಲೆ ಬೀಳುವಂತೆ ಮಾಡಿರುವುದು ಅಚ್ಚರಿಯ ಸಂಗತಿ. ದೇವಾಲಯದ ಮುಂಭಾಗದಲ್ಲಿ ಪ್ರವೇಶ ದ್ವಾರದ ಮುಂದೆ ನಿಂತು ನೋಡಿದ್ರೆ ಇದು ಒಂಥರ ಕೋಟೆ ಮಾದರಿ ತರ ಈ ದೇವಸ್ಥಾನ ಕಾಣಿಸುತ್ತೆ. ದೇವಸ್ಥಾನದ ಪಕ್ಕದಲ್ಲಿಯೇ ದ್ರಾವಡ ಶೈಲಿಯ ಗಂಗಾಧರೇಶ್ವರನ ದೇವಾಲಯ ಇರುವುದು ಮತ್ತೊಂದು ವಿಶೇಷ. ಇದು ಬೆಂಗಳೂರಿನಿಂದ 71 ಕಿಲೋಮೀಟರ್ ದೂರದಲ್ಲಿದೆ. ನೋಡಿದ್ರಲ್ಲ ಅತ್ಯಂತ ಸುಂದರವಾದ ಚೆನ್ನಕೇಶವನ ಮೂರ್ತಿಯನ್ನ. ನನ್ನ ವಿಡಿಯೋಗಳ ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.